ಒಂದು ವರ್ಷಕ್ಕೆ ಸುಮಾರು 15ರಿಂದ 18 ಲಕ್ಷ ರೂಪಾಯಿ ಆದಾಯ ಬರುತ್ತಿದ್ದರೂ ಕಾರ್ಯದರ್ಶಿ ಲೆಕ್ಕದಲ್ಲಿ ಕೇವಲ 7ರಿಂದ 8 ಲಕ್ಷ ರೂಪಾಯಿವರೆಗೆ ಮಾತ್ರ ವಾರ್ಷಿಕ ಆದಾಯ ತೋರಿಸಲಾಗುತ್ತಿದ್ದು, ಉಳಿದ ಹಣದ ಲೆಕ್ಕ ಸಿಗದಿರುವ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಎಲ್ಲಿ ಗೊತ್ತಾ? ಸೋಸಲಕೆರೆ, ಚನ್ನರಾಯಪಟ್ಟಣ ತಾಲೂಕು, ನುಗ್ಗೇಹಳ್ಳಿ ಹೋಬಳಿ, ಹಾಸನ ಜಿಲ್ಲೆ ಹಾಗೂ ಇದೇ ವೇಳೆ ಕರೆಂಟ್ ಬಿಲ್ಗಳಲ್ಲಿಯೂ ಮೋಸ ನಡೆಯುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಪ್ರವೀಣ್ ಗಂಭೀರ ಆರೋಪ ಮಾಡಿದ್ದಾರೆ. ನಾನೇ ಸಂಘದ್ದು ಅಂತ ಹೇಳ್ತಿರೋದು, ನಾನು ಕೊಡ್ತೀನಿ ಅಂತ ನಾನೇನ್ ಹೇಳ್ತಿಲ್ಲ. ನಾನು ಈಗ ಕಳೆದ 6 ತಿಂಗಳಿಂದ ಕರೆಂಟ್ ಎಲ್ಲ ಓಡಿಸ್ತಾ ಇರೋದು. ಸ್ನೇಹಿತರೆ ನಮಸ್ಕಾರ. ನಾವು ಸೋಸಲಕೆರೆ ಗ್ರಾಮದ ಹೆಸರು ಪ್ರವೀಣ್ ಅಂತ ಅಂದ್ಬಿಟ್ಟು, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಮ್ಮೂರು ಗ್ರಾಮದ ಡೈರಿ ಜನರಲ್ ಬಾಡಿ ಮೀಟಿಂಗ್ ಇತ್ತು. ಸಹಕಾರ ಸಂಘದ ಹಾಲು ಒಕ್ಕೂಟ ಸೋಸಲಕೆರೆ ಜನರಲ್ ಬಾಡಿ ಮೀಟಿಂಗ್ ನಾವು ಪಾಲ್ಗೊಂಡಿದ್ವಿ. ಅದರಲ್ಲಿ ಅಧ್ಯಕ್ಷರು ರಘು ಅಂತ, ಕಾರ್ಯದರ್ಶಿ ಲಕ್ಷ್ಮೀ ಶಂಕರ್ ಅಂತ, ಸಂತೋಷ್ ಅಲಿಯಾಸ್ ಸಂತೋಷ್ ಅಥವಾ ಸೂಪರ್ವೈಸರ್ KMF ಇಂದ ಸೂಪರ್ವೈಸರ್ ವಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲ ಪಾಲ್ಗೊಂಡಿದ್ರು. ಸುಮಾರು 100ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ರು. ನಾವು ಸುಮಾರು ಪ್ರಶ್ನೆಗಳನ್ನ ಕೇಳಿದ್ವಿ. ನೀವು 150 ml 200 ml ಯಾಕೆ ಟೆಸ್ಟಿಂಗ್ ಹಾಕಿಸ್ಕೊತೀರಾ? ನೀವು 1 ಲೀಟರ್ಗೆ ಅನುದಾನ ಎಷ್ಟು 1 ಲೀಟರ್ಗೆ ಅನುದಾನ ಎಷ್ಟು ಬರ್ತಾ ಇದೆ, ಎಷ್ಟು ಖರೀದಿ ಮಾಡ್ತಾ ಇದ್ದೀರಾ? ಗ್ರಾಹಕರಿಂದ KMF ಗೆ ಎಷ್ಟು ಮಾರ್ತಾ ಇದ್ದೀರಾ? ಅವ್ರು ಎಷ್ಟು ಖರೀದಿ ಮಾಡ್ಕೋತವ್ರೆ? ಪ್ರತಿಯೊಂದನ್ನು ಕೇಳಿದ್ವಿ. ಬೂಸ ಎಷ್ಟು ಬರ್ತಾ ಇದೆ, ಬೂಸದ ರೇಟ್ ಎಷ್ಟಕ್ಕೆ ಮಾರ್ತಾ ಇದ್ದೀರಾ ಅಂತ ಎಲ್ಲ ಕೇಳಿದ್ವಿ. ಅವ್ರು ನಾವು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಲಿಲ್ಲ. ಅವರು ನಾವು ಹಂಗೆ, ನಮ್ಮ ರೂಲ್ಸ್ ಇರೋದೇ ಹಂಗೆ. ನಾವು 100 ml ಆಡಿಸ್ಕೊಳ್ಳೋದು, 150 ml ಅಳಿಸ್ಕೊಳ್ಳೋದು. ನಮ್ಗೇನು ಅನುದಾನ ಬರಲ್ಲ. ತಿಂಗಳಿಗೆ ಕಮ್ಮಿ ಅಂದ್ರೂ ಆದಾಯ ಬರ್ತಕ್ಕಂಥದ್ದು 1,30,30,000ಕ್ಕಿಂತ ಅಧಿಕ ಆದಾಯ ಬರ್ತಾ ಇದೆ ನಮ್ಮ ಡೈರಿಗೆ. 1,30,30,000 ಅಧಿಕ ಅಂದ್ರೆ ಒಂದು ಟೈಮ್ಗೆ 1000 ಲೀಟರ್ನಿಂದ 1100 ಲೀಟರ್ ಸ್ಟೋರೇಜ್ ಆಗ್ತಾ ಇದೆ ಕೂಲಿಂಗ್ ಅಲ್ಲಿ. BMC ಅಲ್ಲಿ ಒಂದು ದಿನಕ್ಕೆ 2200 ಲೀಟರ್ ಸ್ಟೋರೇಜ್ ಆಗ್ತಾ ಇದೆ. ಅದಾದ್ಮೇಲೆ ನಾವು ಕೇಳಿದ್ವಿ ಆದಾಯ ಎಷ್ಟು ಬರ್ತಾ ಇದೆ ಕೇಳಿದ್ರೆ, ಅವರು ವರ್ಷಕ್ಕೆ ಕೊಟ್ಟಿರ್ತಕ್ಕಂಥ ಆದಾಯ ವೆಚ್ಚ 7,40,000. ಈ ವಿಡಿಯೋದಲ್ಲಿ ಇದೆ, ಮುಂದೆ ನೋಡಿ. ಕಮ್ಮಿ ಅಂದ್ರೂ ತಿಂಗಳಿಗೆ 1 ಲಕ್ಷ ಅಂದ್ರೂ ವರ್ಷಕ್ಕೆ 12 ಲಕ್ಷ ಆಗುತ್ತೆ ಬರೀ ಹಾಲಿಂದೆ. ಸಂಬಳ ಸಪರೇಟ್ ಸೆಕ್ರೆಟರಿಗೆ 1 ಲೀಟರ್ಗೆ 10 ಪೈಸೆಯಿಂದ 20 ಪೈಸೆ 24 ಪೈಸೆ 1 ಲೀಟರ್ಗೆ ಕಮಿಷನ್ ಕೊಡ್ತಾರೆ. ಅಂದ್ರೆ 2,200 ಲೀಟರ್ಗೆ 400 ಚಿಲ್ಲರೆ ಆಯ್ತು. ತಿಂಗಳಿಗೆ 13,200 13,300 ಆಯ್ತು. ಸಂಬಳನೇ ಅಲ್ಲಿ ಅವ್ನಿಗೆ ಸರಿ ಆಯ್ತು. ಅದಲ್ದೇ ನನಗೆ ಖರ್ಚು ಮಾಡಿ ಅದಕ್ಕೆ ಖರ್ಚು ಇದಕ್ಕೆ ಖರ್ಚು ಅಂತ ಹೇಳ್ಬಿಟ್ಟು ಯಾವ್ದೇ ರೀತಿ ಸರಿಯಾದ ಬಿಲ್ ಕೊಟ್ಟಿಲ್ಲ. KB ಬಿಲ್ ಕೇಳಿದ್ಕೆ ನೀನು ಕೊಡ್ಬೇಕಾದಂತ ಇಲ್ಲ, ನಾವ್ಯಾಕೆ ಕೊಡ್ಬೇಕು ಅಂತ ವಾದ ಮಾಡ್ತಾರೆ. ತುಂಬಾ ಒಂದು 3-4 ಜನ ಎತ್ಕಟ್ಟಿ ಜಗಳ ಮಾಡಿಸ್ತಾರೆ. ಜಗಳ ಮಾಡಿಸಿ ಲಾಸ್ಟಿಗೆ ಗಲಭೆ ಮಾಡಿಸಿ ಎಲ್ಲ ಸಭೆಯನ್ನ ಕೆಡಿಸ್ತಾರೆ.